ಒಬ್ಬ ದೇಸಾಯಿಯು ತನ್ನ ಆಸ್ತಿಪಾಸ್ತಿಗಳನ್ನೆಲ್ಲ ಪರರ ಸ್ವಾಧೀನವಾಗಲು ಮನನೊಂದು ಎರಡನೆಯವರಿಗೆ ತನ್ನ ಹೀನ ಸ್ಥಿತಿಯ ಮುಖ ತೋರಿಸಲಾರದೆ ಮಂತ್ರಾಲಯದಲ್ಲಿ ಬಂದಿದ್ದನಂತೆ. ಸ್ನೇಹಿತರೆ, ಇದೆಲ್ಲ ಸ್ವಾಮಿಗಳ ಮುಂದೆ ಹೇಳಿಕೊಂಡ ಮಾತು. ಬೆಳಿಗ್ಗೆ ಎದ್ದು ತುಂಗಭದ್ರೆಯಲ್ಲಿ ಸ್ನಾನ ಮಾಡುವುದು, ಯಾರೂ ಗುಡಿಗೆ ಬರುವುದಕ್ಕಿಂತ ಮುಂಚೆ ಬಂದು ಒಂದು ಮೂಲೆಯಲ್ಲಿ ತನ್ನ ಚಿಂದಿ ಬಟ್ಟೆಗಳನ್ನಿಟ್ಟುಕೊಂಡು ಕೂಡುವನು. ಎಲ್ಲರೂ ಸೇವೆ ಮುಗಿಸಿ ಮನೆಗೆ ಹೋದ ಮೇಲೆ ಬೃಂದಾವನದ ಮುಂದೆ ನಿಂತುಕೊಂಡು ಅಳುವನಂತೆ. ಅವನ ಉದರ ಪೋಷಣೆಯು ಹೇಗಾಗುತ್ತಿತ್ತೋ ಯಾರಿಗೂ ತಿಳಿಯದು. ಅವನು ಯಾರೊಂದಿಗೂ ಮಾತುಕತೆ ಆಡುತ್ತಿದ್ದಿಲ್ಲ. ಹೀಗೆ ಕೆಲವು ದಿನಗಳಿದ್ದು ಮುಂದೆ ಸ್ವಪ್ನ